ವರದಿ ಮಹೇಶಕುಮಾರ್ ಹರಿಜನ. ವಿದ್ಯಾರ್ಥಿ ಗುಣಮಟ್ಟ ಶಿಕ್ಷಣ ಪಡೆದರೂ ಮಾತ್ರ ಸಮಾಜ ಮತ್ತು ವ್ಯಕ್ತಿಯ ಬದುಕಿನಲ್ಲಿ ಪ್ರಗತಿ ಕಾಣಲು ಸಾಧ್ಯವಿದೆ ಎಂದು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶಾಂತಪ್ಪ ತೊರವಿ ತಿಳಿಸಿದರು. ಕೆಪಿಎಸ್ ಮಕ್ಕಳ ಉತ್ಸವ ಮತ್ತು ವಾರ್ಷಿಕ ಸ್ನೇಹ ಸಮ್ಮೇಳನ ಕೊಲ್ಹಾರ ತಾಲೂಕಿನ ಕೂಡಗಿ ಗ್ರಾಮದಲ್ಲಿ ಸೋಮವಾರ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಕೆಪಿಎಸ್ ಮಕ್ಕಳ ಉತ್ಸವ ಮತ್ತು ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು. ಶಾಲೆಯ ಗುರುಮಾತೆ ಪ್ರತಿಭಾ ತೊರವಿ ಮಾತನಾಡಿ, ಸರ್ಕಾರಿ ನೌಕರಿ ಎಲ್ಲರಿಗೂ ಸಿಗುವುದು ಕಷ್ಟ. ಆದರೆ ನಿಮ್ಮಲ್ಲಿ ಜ್ಞಾನ, ಕೌಶಲ್ಯ, ಶ್ರದ್ಧೆ ಹಾಗೂ ಶಿಸ್ತು ಇದ್ದರೆ ನೀವು ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಸ್ವಾವಲಂಬಿಗಳಾಗಿ ಬದುಕು ರೂಪಿಸಿಕೊಳ್ಳಲು ಸಾಧ್ಯವಿದೆ ಎಂದು ಕಿವಿಮಾತು ಹೇಳಿದರು. ಶಿಕ್ಷಕರಾದ ಹಸನ್ ಇಡಿಗೇರಿ ಪ್ರತಿ ವಿದ್ಯಾರ್ಥಿಯ ಪಾಲಕರು ಮಕ್ಕಳನ್ನು ಬಹಳ ಜಾಗ್ರತೆಯಿಂದ ಮೊಬೈಲ್ನಿಂದ ದೂರ ಇಟ್ಟು ಓದಿಸಬೇಕು. ನಿಮ್ಮ ಮಕ್ಕಳ ಜವಾಬ್ದಾರಿ ಶಿಕ್ಷಕರ ಜೊತೆಗೆ ಹೆಚ್ಚಿಗೆ ನಿಮಗೆ ಇರುತ್ತದೆ ಎಂದು ಪಾಲಕರನ್ನು ಉದ್ದೇಶಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಪ್ರತಿ ವಿದ್ಯಾರ್ಥಿಯ ಪಾಲಕರು ಮಕ್ಕಳನ್ನು ಬಹಳ ಜಾಗ್ರತೆಯಿಂದ ಮೊಬೈಲ್ನಿಂದ ದೂರ ಇಟ್ಟು ಓದಿಸಬೇಕು. ನಿಮ್ಮ ಮಕ್ಕಳ ಜವಾಬ್ದಾರಿ ಶಿಕ್ಷಕರ ಜೊತೆಗೆ ಹೆಚ್ಚಿಗೆ ನಿಮಗೆ ಇರುತ್ತದೆ ಎಂದು ಪಾಲಕರನ್ನು ಉದ್ದೇಶಿಸಿ ಶಾಲೆಯ ಮುಖ್ಯ ಗುರುಗಳಾದ ಎಎಚ್ ಹೊರ್ತಿ ಮಾತನಾಡಿದರು. ಇಂದಿನ ಮಕ್ಕಳು ನಾಳಿನ ಭವಿಷ್ಯದ ಉಜ್ವಲ ನಕ್ಷತ್ರಗಳಾಗಬೇಕು. ಕಲಿತ ಶಾಲೆಗೆ ಹೆತ್ತವರಿಗೆ ಹೆಸರು ತರುವ ವಿದ್ಯಾರ್ಥಿಗಳು ನೀವಾಗಬೇಕೆಂದು ಹಾಗೂ ನೀವು ಕಲಿತಿರುವ ಶಾಲೆಗೆ ಮುಂದೊಂದು ದಿನ ವಿಶೇಷ ಅತಿಥಿಯಾಗಿ ಆಗಮಿಸಬೇಕು. ಈ ನಾಡು ದೇಶವೇ ಮೆಚ್ಚುವ ವಿದ್ಯಾರ್ಥಿಗಳು ನೀವಾಗಬೇಕೆಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ವೇದಮೂರ್ತಿ ಗಂಗಾಧರಯ್ಯ ಹಿರೇಮಠ ಮಾತನಾಡಿದರು. ಪ್ರತಿಭಾ ತೊರವಿ ನಿರೂಪಿಸಿದರು, ಸ್ವಾಗತಿಸಿದರು. ಶೇಖ್ ಮೇಡಂ ವಂದಿಸಿದರು. 1ರಿಂದ 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡಿ ಸನ್ಮಾನಿಸಲಾಯಿತು. ಎಲ್ಲಾ ವಿದ್ಯಾರ್ಥಿಗಳಿಗೂ ಬಹುಮಾನ ನೀಡಿದ ಸುಮಂಗಲಾ ಮಾನಕರ್ ಗುರುಮಾತೆಯರಿಗೆ ಸನ್ಮಾನ ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಶಾಂತಪ್ಪ ತೊರವಿ, ಸಾಹಿಬ್ ಗೌಡ ಪಾಟೀಲ್, ಮಾಜಿ ಪಿಕೆಪಿಎಸ್ ಅಧ್ಯಕ್ಷರು ಭರಮಣ್ಣ ಬಿದರಿ, ಸಿಎಸ್ ಜುಗತಿ, ಶ್ರೀಶೈಲ ಗೋಗಿಹಾಳ್, ಕಾಶಿಬಾಯಿ ಉಳ್ಳಾಗಡ್ಡಿ ಗ್ರಾಮ ಪಂಚಾಯಿತಿ ಸದಸ್ಯರು, ಅನ್ನಪೂರ್ಣ ಮಠಪತಿ, ಕಮಲಾ ಶಿಲ್ಪಿ, ಎಸ್ಟಿಎಂಸಿ ಸದಸ್ಯರು, ಎಸ್ಟಿಎಂಸಿ ಉಪಾಧ್ಯಕ್ಷರಾದ ಹಣಮಂತ ಮಸೋತಿ, ದ್ಯಾಮವ್ವ ತೋಳಮಟ್ಟಿ, ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ಶಿವಪ್ಪ ತಂಬದ, ವೇದಮೂರ್ತಿ ಗಂಗಾಧರಯ್ಯ ಹಿರೇಮಠ, ಬಾಬು ಮುಪುಗಾರ, ಮುತ್ತು ಮಂಕಣಿ, ಜಾವೇದ್ ಗಡೇದ, ಗ್ರಾಮ ಪಂಚಾಯಿತಿ ಸದಸ್ಯರು, ಶಾಲೆಯ ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ತಾಲೂಕಾ ಮಟ್ಟದಲ್ಲಿ ನಡೆದಿರತಕ್ಕಂತಹ ಸ್ಪೋರ್ಟ್ಸ್ ನಲ್ಲಿಯೂ ಕೂಡ ನಾವು ಭಾಗವಹಿಸಿ 2ನೇ ಸ್ಥಾನವನ್ನು ಪಡೆದಿದ್ದೇವೆ ಮತ್ತು ಪ್ರತಿಭಾ ಕಾರಂಜಿಯಲ್ಲಿಯೂ ಸಹಿತ ನಾವು ಅತ್ಯಂತ ಉತ್ತಮವಾದಂತಹ ಸ್ಥಳವನ್ನು ಪಡೆದುಕೊಂಡಿದ್ದೇವೆ. ಅದೇ ರೀತಿಯಾಗಿ ಈ ಕಲಿಕಾ ಉತ್ಸವದ ಮಕ್ಕಳು ನೂತನವಾಗಿ ಬಹಳ ವರ್ಷಗಳ ನಂತರ ನಾವೊಂದು ಈ ಒಂದು ಗ್ಯಾದರಿಂಗ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವಿ. ಇದನ್ನು ಹಮ್ಮಿಕೊಂಡಾಗ ನಮ್ಮ ಗ್ರಾಮ ಪಂಚಾಯತಿಯವರ ಪರ್ಮಿಷನ್ ತಗೊಂಡಿವಿ, ನಮ್ಮ SDMC ಅವರ ಪರ್ಮಿಷನ್ಗಳನ್ನು ಕೂಡ ತಗೊಂಡಿವಿ, ಮತ್ತೆ ನಮ್ಮ ಹಿರಿಯರ ಪರ್ಮಿಷನ್ಗಳನ್ನು ತಗೊಂಡು ಎಲ್ಲ ಪಾಲಕರನ್ನು ಒಳಗೊಂಡು ಆ ಪಾಲಕರ ಪರ್ಮಿಷನ್ ಅನ್ನು ತೆಗೆದುಕೊಂಡು ಈ ಒಂದು ಅಂಬೆಗಾಲು ಇಡ್ತಾ ಇದ್ದೀವಿ. ದಯವಿಟ್ಟು ಇದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ದಯವಿಟ್ಟು ಎಲ್ಲರೂ ಕ್ಷಮಿಸಿ. ಮುಂದೆ ಇದಕ್ಕಿಂತ ಒಳ್ಳೆಯ ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ ಸ್ಫೂರ್ತಿ ಆಗಬೇಕು ಮತ್ತು ಸಹಾಯವನ್ನು ಮಾಡಬೇಕಂತೇಳಿ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಮಾತನಾಡಲಿಕ್ಕೆ ಅವಕಾಶ ನೀಡತಕ್ಕಂಥ ತಮ್ಮೆಲ್ಲರನ್ನು ವಂದಿಸುತ್ತಾ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.